ವರ್ಷಾನುಗಟ್ಟಲೆಯಿಂದ ಪ್ರತಿಭಟನೆಗಳಾಗ್ತಲೇ ಇದೆ. ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲೂ, ಇನ್ಫ್ಯಾಕ್ಟ್ ಕಳೆದ ಬಾರಿ ಕಾಂಗ್ರೆಸ್ ಸರ್ಕಾರ ಇದ್ದ ಸಂದರ್ಭದಲ್ಲೂ ಕೂಡ ಈ ಬಗ್ಗೆ ಆಗ್ರಹಗಳಿತ್ತು. ನೇರವಾಗಿ ಚುನಾವಣೆಗಳ ಮೇಲೆ ಪರಿಣಾಮ ಬೀರುವಷ್ಟರ ಮಟ್ಟಿಗೆ ಈ ಪ್ರತಿಭಟನೆಗಳು ಪರಿಣಮಿಸೋದನ್ನು ನಾವು ಗಮನಿಸಿದ್ವಿ ಕೂಡ. ಆದರೆ ಪಂಚಮಸಾಲಿಗಳ ಬಹು ವರ್ಷಗಳ ಬೇಡಿಕೆ ಬಗ್ಗೆ ಯಾವುದೇ ಸರ್ಕಾರ ಸೂಕ್ತವಾಗಿ ಸ್ಪಂದಿಸಲ್ಲ ಅನ್ನೋ ಅಸಮಾಧಾನ ಇದೆ. ಇತ್ತೀಚೆಗೆ ಈ ಪಂಚಮಸಾಲಿ ಹೋರಾಟದಲ್ಲೇ ಒಂದಷ್ಟು ಬಿರುಕು ಅನ್ನೋ ರೀತಿಯ ಬೆಳವಣಿಗೆಗಳು ಕೂಡ ನಡೆದು ಹೋಯಿತು. ಇದೆಲ್ಲವನ್ನ ಪಕ್ಕಕ್ಕಿಟ್ಟು ಇದೀಗ ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಸರ್ಕಾರದ ಮೇಲೆ ಒತ್ತಡ ತರುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. 2A ಮೀಸಲಾತಿಗಾಗಿ ಆಗ್ರಹಿಸಿ ಮಂಗಳವಾರ ಪ್ರತಿಭಟನೆ ನಡೆಸಲಿಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ರಾಜ್ಯಾದ್ಯಂತ ಪಂಚಮಸಾಲಿಗಳು, ಮಲೆಗೌಡರು, ದೀಕ್ಷಾ ಲಿಂಗಾಯತು, ಗೌಡ ಲಿಂಗಾಯತು ಎಲ್ಲರೂ ಕೂಡಿಕೊಂಡು ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದ್ರ ಮೂಲಕವಾಗಿ ನಮ್ಮ ಹಕ್ಕನ್ನು ಕೇಳುವಂತಹ, ನಮ್ಮ ಹೋರಾಟದ ಕಿಚ್ಚನ್ನು ಹೆಚ್ಚು ಮಾಡಿ ಸರ್ಕಾರಕ್ಕೆ ನಮ್ಮ ಹಕ್ಕನ್ನು ಮಂಡಿಸುವಂಥ ಹೋರಾಟಕ್ಕೆ ಈಗಾಗಲೇ ರಾಜ್ಯಾದ್ಯಂತ ಕರೆ ಕೊಡಲಾಗಿದೆ. ರಾಜ್ಯಾದ್ಯಂತ ಜನರ ಸ್ವಯಂ ಸ್ಫೂರ್ತಿಯಿಂದ ಈ ಹೋರಾಟಕ್ಕೆ ಇವತ್ತು ಬರಲಿಕ್ಕೆ ಸನ್ನದ್ಧರಾಗಿದ್ದಾರೆ. ಇದರ ನಡುವೆ ಸರ್ಕಾರ ನಮ್ಮ ಸಮಾಜ ಜೊತೆಯಲ್ಲಿ ಮುಕ್ತವಾಗಿರ್ತಕ್ಕಂಥ ಹೋರಾಟಕ್ಕೆ ಮುಕ್ತವಾಗಿರ್ತಕ್ಕಂಥ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಹೋರಾಟವನ್ನು ಈಗ ಮಾಡ್ತಾ ಇಲ್ಲ. ಯಾವಾಗ ಸುವರ್ಣ ವಿಧಾನಸೌಧ ಸ್ಥಾಪನೆ ಆಯಿತು ಅವಾಗಿಂದ ಹೋರಾಟ ಮಾಡ್ತಾ ಬಂದೆವು. 2012 ಇಸ್ವಿ ಡಿಸೆಂಬರ್ 7ನೇ ತಾರೀಕು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗೂ ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದ್ವಿ. ಅವಾಗ ಸಚಿವರು ಸಿ ಪಾಟೀಲ್ ಇದ್ದರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮೈಲಾರಿ ನೀಡ್ತಾ ಹೋಗ್ತಾರೆ. ಮೈಲಾರಿ, ಬಹು ವರ್ಷದ ಬೇಡಿಕೆ, ಆದರೆ ಪ್ರತಿಭಟನೆಯ ಹಾದಿ ಆಗಾಗ ಹಾದಿ ತಪ್ಪಿ ಮತ್ತೆ ವಾಪಸ್ ಬಂದು ಒಡಕು ಮತ್ತೆ ಒಗ್ಗಟ್ಟು ಈ ರೀತಿ ಅನೇಕ ಘಟನಾವಳಿಗಳಾಗೋಯ್ತು. ಬೆಳಗಾವಿಯಲ್ಲಿ ಅಧಿವೇಶನ ನಡೆಯೋ ಸಂದರ್ಭದಲ್ಲೆಲ್ಲವೂ ಕೂಡ ನಾವು 2A ಮೀಸಲಾತಿಯ ಹೋರಾಟಗಳನ್ನು, ಆಗ್ರಹಗಳನ್ನು ಕೇಳಿದ್ವಿ. ಈ ಬಾರಿ ಯಾವ ರೀತಿಯ ರೂಪುರೇಷೆಯೊಂದಿಗೆ ಪ್ರತಿಭಟನೆ ನಡೆಸಲಿಕ್ಕೆ ಸಿದ್ಧವಾಗಿದೆ ಸಮುದಾಯ, ಅದರಲ್ಲೂ ಸ್ವಾಮೀಜಿಗಳ ನೇತೃತ್ವದಲ್ಲಿ? ಖಂಡಿತ ಸ್ಮಿತಾ, ನಾಳೆಯಿಂದ ಕೂಡ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆಗುತ್ತೆ. ಇಲ್ಲಿ ಸದನದ ಹೊರಗೂ ಮತ್ತು ಒಳಗಡೆ ಕೂಡ ಬೃಹತ್ ಹೋರಾಟಕ್ಕೂ ಕೂಡ ಈಗ ಪ್ರತಿಪಕ್ಷಗಳು ಕೂಡ ರೆಡಿ ಆಗಿರುವಂಥರು. ಅದರಲ್ಲಿ ಪ್ರಮುಖವಾಗಿ ಈಗ ಕಳೆದ 2012ರಿಂದ ಕೂಡ ಏನು ಪಂಚಮಸಾಲಿ ಸಮಾಜಕ್ಕೆ ನಮಗೆ 2A ಮೀಸಲಾತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಕೂಡಲ ಸಂಗಮ ಪೀಠದ ಜಗದ್ಗುರುಗಳ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಲಾಗ್ತಿದೆ. ಆದರೂ ತಾರ್ಕಿಕ ಅಂತ್ಯಕ್ಕೆ ಕೂಡ ಹೋಗಿ ಮುಟ್ಟಿಲ್ಲ. ಕಳೆದ ಏನು BJP ಸರ್ಕಾರ ಅವಧಿ ಇದ್ದಂಥ ಸಂದರ್ಭದಲ್ಲಿ ಮೀಸಲಾತಿಯನ್ನು ಒಡೆದು ಅಲ್ಲಿ 2D ಅನ್ನೋ ಒಂದು ಏನು ವರ್ಗವನ್ನು ಸೃಷ್ಟಿಸಿ ಅಲ್ಲಿ ಮೀಸಲಾತಿಯನ್ನು ಕೂಡ ಕೊಡಲಾಗಿತ್ತು. ಆದರೆ ಅಲ್ಲಿ ಏನು ಸುಪ್ರೀಂ ಕೋರ್ಟ್ನಲ್ಲಿ PIಯನ್ನು ಹಾಕಿದಂಥ ಸಂದರ್ಭದಲ್ಲಿ ಈಗ ಅದಕ್ಕೆ ತಡೆ ಕೂಡ ಇರುವಂಥದ್ದು. ಸದ್ಯ ಮಂಗಳವಾರ ಕೂಡ ಇಲ್ಲಿ ಸುವರ್ಣ ಸೌಧಕ್ಕೆ ನಾವು ಮುತ್ತಿಗೆಯನ್ನು ಹಾಕ್ತೇವೆ. ಪಂಜಾಬ್ ಮಾದರಿಯಲ್ಲಿ ಕೂಡ ನಾವು ಟ್ರ್ಯಾಕ್ಟರ್ ರ್ಯಾಲಿಯನ್ನು ಮಾಡ್ತೇವೆ ಮತ್ತು ತಡೆಯುವಂಥ ಕೆಲಸವನ್ನು ಈಗಾಗಲೇ ಸರ್ಕಾರ ಮಾಡ್ತಿರುವಂಥದ್ದು. ಹೀಗಾಗಿ ಸರ್ಕಾರ ತಡೆಯುವಂಥ ಕೆಲಸವನ್ನು ಕೂಡ ಮಾಡಬಾರ್ದು. ಒಂದು ವೇಳೆ ತಡೆಯುವಂಥ ಕೆಲಸವನ್ನು ಮಾಡಿದ್ದೇ ಆದರೆ ಏನಾದರೂ ಅನಾಹುತ ಸಂಭವಿಸಿದೆ ಆದರೆ ಕೂಡ ಅದಕ್ಕೆ ಸರ್ಕಾರವೇ ನೇರ ಹೊಣೆ ಆಗುತ್ತೆ ಮತ್ತು ನಾವು ಯಾವುದೇ ಕಾರಣಕ್ಕೂ ಕೂಡ ಪ್ರತಿಭಟನೆಯನ್ನು ಹಿಂಪಡೆಯೋದಿಲ್ಲ ಮತ್ತು ಪ್ರತಿಭಟನೆ ಮಾಡೇ ಮಾಡ್ತೇವೆ ಮತ್ತು ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ನಮಗೆ ಮೀಸಲಾತಿಯನ್ನು ಕೊಡಬೇಕು ಮತ್ತು ಹಿಂದುಳಿದ ವರ್ಗಗಳ ಏನು ವರದಿ ಏನಿದೆ ಅದನ್ನು ಕೂಡ ವರದಿ ಮಂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪಟ್ಟನ್ನು ಕೂಡ ಹಿಡಿದಿರುವಂಥದ್ದು. ರಾಜ್ಯದ ಮೂಲೆ ಮೂಲೆಗಳಿಂದ ಕೂಡ ಪಂಚಮಸಾಲಿಗಳು ಕೂಡ ಏನು ಮಂಗಳವಾರ ನಡೆಯುವಂಥ ಏನು ಮುತ್ತಿಗೆ ಏನು ಹೋರಾಟಕ್ಕೆ ಕೂಡ ಬರ್ತಾರೆ. ಈಗಾಗಲೇ ಕೂಡ ಕರೆಯನ್ನು ಕೊಟ್ಟಿದ್ದಾರೆ. ಸುಮಾರು 40,000ಕ್ಕೂ ಅಧಿಕ ಜನಸಂಖ್ಯೆ ಬರ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಆ ನಿಟ್ಟಿನಲ್ಲಿ ಕೂಡ ಪೊಲೀಸ್ ಇಲಾಖೆ ಕೂಡ ಸಕಲ ಸಿದ್ಧತೆಯನ್ನು ಕೂಡ ಹಾಕಿಕೊಂಡಿರುವಂಥದ್ದು. ಸುಮಾರು 6,000ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಈಗಾಗಲೇ ಬೆಳಗಾವಿಗೆ ಕರೆಸಿಕೊಂಡಿದೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಓಕೆ ಮೈಲಾರಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇನ್ನು ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನ ಧಗಧಗಿಸ್ತಾ ಇದೆ. ವಿಜೇಂದ್ರ ವರ್ಸಸ್ ಯತ್ನಾಳ್ ಫೈಟ್ ಬಹಿರಂಗವಾಗಿ ನಡೀತಾ ಇದೆ. ಇದಕ್ಕೆಲ್ಲ ಬ್ರೇಕ್ ಹಾಕುವಂತೆ ರೇಣುಕಾಚಾರ್ಯ ತಂಡ ವರಿಷ್ಠರಿಗೆ ಮನವಿ ಮಾಡಿದೆ. ಮಧ್ಯೆ ಪ್ರವೇಶ ಮಾಡಿರುವ ಹೈಕಮಾಂಡ್ ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದೆಯಂತೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಶಿಸ್ತಿನ ಪಕ್ಷವೆಂದೇ ಹೆಸರಾಗಿರೋ ಬಿಜೆಪಿಯಲ್ಲಿ ಅಸಮಾಧಾನ ಬುದಿಲೆದ್ದಿದೆ. ವಿಜಯೇಂದ್ರ ವಿರುದ್ಧ ಸಮರ ಸಾರಿರೋ ಯತ್ನಾಳ್ ತಂಡ ಬಹಿರಂಗವಾಗಿಯೇ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ. ಇದರಿಂದ ಪಕ್ಷಕ್ಕೂ ತೊಂದರೆಯಾಗುತ್ತಿದೆ ಅಂತ ರೇಣುಕಾಚಾರ್ಯ ತಂಡ ವರಿಷ್ಠರಿಗೆ ಮಾಹಿತಿ ನೀಡಿದ್ದಾರೆ. ದೆಹಲಿಯಲ್ಲಿ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಮಾಡಿ ಮಾಹಿತಿ ನೀಡಿದ್ದಾರೆ. ರೆಬೆಲ್ಸ್ ಆಕ್ರೋಶಕ್ಕೆ ಮದ್ದು ಅರಿಯಲು ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ. ಬಹಿರಂಗ ಹೇಳಿಕೆ ನೀಡದಂತೆ ಸೂಚಿಸಲು ಮನವಿ.
ಬಸನಗೌಡ ಪಾಟೀಲ್ ಯತ್ನಾಳ್ಗೆ ನೋಟಿಸ್. ರೆಬಲ್ಸ್ ಟೀಮ್ನಿಂದ ರಾಜ್ಯ ಬಿಜೆಪಿಗೆ ತೊಂದರೆಯಾಗ್ತಿದೆ. ರೆಬಲ್ಸ್ ಹೇಳಿಕೆಗಳಿಂದ ಪಕ್ಷಕ್ಕೆ ಭಾರಿ ಡ್ಯಾಮೇಜ್ ಆಗ್ತಿದೆ. ಇದರಿಂದ ಪಕ್ಷ ಸಂಘಟನೆ ಮೇಲೂ ಪರಿಣಾಮ ಬೀಳಲಿದೆ ಅಂತ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಭೇಟಿ ಮಾಡಿದ ರೇಣುಕಾಚಾರ್ಯ ತಂಡ ಮನವಿ ಮಾಡಿದೆ. ಸಭೆ ಬಳಿಕ ರಿಯಾಕ್ಟ್ ಮಾಡಿದ ಮೋಹನ್ ದಾಸ್ ಯತ್ನಾಳ್ಗೆ ನೋಟಿಸ್ ನೀಡಲಾಗಿದೆ. ಅವರು ಉತ್ತರಿಸಿದ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ. ಇತ್ತ ಸಿಎಂ ಆಗೋ ಆಸೆಯನ್ನ ಮತ್ತೆ ಹೊರಹಾಕಿದ ಯತ್ನಾಳ್, ದೇವರು ಆದೇಶ ಕೊಟ್ರೆ ನಾನು ಸಿಎಂ ಆಗ್ತೀನಿ, ಸಿಎಂ ಮಾಡಲಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡಿಕೊಳ್ತೇನೆ, ಪ್ರಾಣ ಬಿಡ್ತೀನಿ ಅನ್ನಲ್ಲ ಎಂದಿದ್ದಾರೆ. ಅದು ಮುಂದೆ ಏನಾಗ್ತದೆ ನನಗೇನ ಭವಿಷ್ಯ ಯಾಕೆ ಆಗಬಾರ್ದು ರೀ? ಇಲ್ಲ ಮುಖ್ಯಮಂತ್ರಿ ಯಾಕೆ ಆಗಬಾರ್ದು ಹೇಳ್ರಿ? ಏನು ಕೊರತೆ ಐತಿ? ಪ್ರಾಮಾಣಿಕರು ಮಾಡ್ಬೇಕಂತ ಬಂದ್ರೆ ನನ್ನೇ ಫಸ್ಟ್ ಹೆಸರು ಬರ್ತದ. ಒಳ್ಳೆ ಮನುಷ್ಯನ ಮಾಡ್ಬೇಕಂತ ಬರ್ತೇನಾರೆ ಅನ್ನಿಸ್ತು, ದೇವ್ರಿಗೂ ಆದೇಶ ಕೊಟ್ಟಂದ್ರೆ ನಾನೇ ಆಗ್ತೀನಿ. ಮಾಡಲಿಲ್ಲ ಅಂದ್ರೆ ಭಾಳ ಏನು ಹಳಾಳಿ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊತೀನಿ, ನಾನು ಪ್ರಾಣ ಕೊಡ್ತೀನಿ, ಏನು ಸುಡ್ಗಾಡಿಲ್ಲ ನೋಡ್ರಿ. ನಾನು ಸೈಲೆಂಟ್ ಇದೀನಿ. ಈಗ ನೀವು ಏನು ಪ್ರಶ್ನೆ ಪಕ್ಷದ ಬಗ್ಗೆ ಕೇಳಿದ್ರೆ ನೋ ಕಮೆಂಟ್ಸ್. ಇವತ್ತು ರಮೇಶ್ ಜಾರಕಿಹೊಳಿ ಅವರು ವಾಲೆಂಟ್ ಆಗ್ಯಾರ. ಯಾಕಪ್ಪ ಅಂದ್ರೆ ಅವ್ರಿಗೆ ಅಷ್ಟು ಅನ್ಯಾಯ ಆಗೈತೆ, ಅದಕ್ಕೆ ವಾಲೆಂಟ್ ಆಗ್ಯಾರ. ಅದು ಮುಂದೆ ಏನಾಗ್ತದೆ ನನಗೇನ ಭವಿಷ್ಯ. ಬಿಜೆಪಿಯಲ್ಲಿನ ಅಸಮಾಧಾನ, ಭಿನ್ನಮತ ಶಮನಕ್ಕೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದ್ದು, ಇವಾಗ್ಲಾದ್ರೂ ಈ ಹೇಳಿಕೆಗಳಿಗೆ ಬ್ರೇಕ್ ಬೀಳುತ್ತಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ರಾಜ್ಯ ಬಿಜೆಪಿ ಘಟಕದಲ್ಲಿ ಬಂಡಾಯ ಅನ್ನೋದಕ್ಕೆ ಬ್ರೇಕ್ ಬೀಳುತ್ತಾ ಅನ್ನೋದ್ರ ಬಗ್ಗೆನೇ ಪ್ರಶ್ನೆಗಳು. ಯಾಕಂದ್ರೆ ದೆಹಲಿಗೆ ಶಿಫ್ಟ್ ಆದಾಗ ಈ ಬಣ ಬಡಿದಾಟ, ಅಲ್ಲಿಂದ ಹೈಕಮಾಂಡ್ ನಾಯಕರು ಶಿಸ್ತಿನಿಂದ ಇರಿ ಅಂತ ಹೇಳಿ ಖಡಕ್ ಸೂಚನೆಯನ್ನ ಕೊಟ್ಟು ಕಳಿಸ್ತಾರೆ ಅನ್ನೋ ರೀತಿಯಲ್ಲಿ ಒಂದಷ್ಟು ನಿರೀಕ್ಷೆಗಳಿತ್ತು. ಆದರೆ ಯತ್ನಾಳ್ ಅವರ ಪ್ರತಿಕ್ರಿಯೆ ಈಗಷ್ಟೇ ಗಮನಿಸಿದ್ರಿ. ಹೈಕಮಾಂಡ್ ಆಗಲಿ ಶಿಸ್ತು ಸಮಿತಿ ಆಗಲಿ ಕೊಟ್ಟಿರುವ ಆದೇಶವನ್ನ ನಾವು ಕೇವಲ ವರ್ಡ್ ಟು ವರ್ಡ್, ನೀವು ಮಾಧ್ಯಮದ ಮುಂದೆ ಮಾತನಾಡಬೇಡಿ ಅಂದ್ರೆ ಮಾಧ್ಯಮದ ಮುಂದೆ ಮಾತನಾಡೋದಿಲ್ಲ ಅಷ್ಟೇ, ಆದ್ರೆ ಒಳಗೇನು ಮಾಡಬೇಕು ಅದನ್ನ ಮಾಡ್ತಾ ಇರ್ತೀವಿ ಅನ್ನೋ ರೀತಿಯಲ್ಲಿತ್ತು ಯತ್ನಾಳ್ ಅವರ ಆ ಹೇಳಿಕೆಯ ಧಾಟಿ. ಹಾಗಾಗಿ ರಾಜ್ಯ ಬಿಜೆಪಿಯ ಬಂಡಾಯಕ್ಕೆ ಬೀಳುತ್ತಾ ಬ್ರೇಕ್ ಅನ್ನೋ ಪ್ರಶ್ನೆ ಈ ದಿನಕ್ಕೂ ಕೂಡ ಮುಂದುವರೆದಿದೆ. ಪಕ್ಷದ ಶಿಸ್ತು ಉಲ್ಲಂಘಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳೋದು ಫಿಕ್ಸಾ? ರಾಧಾ ಮೋಹನ್ ಅವರು ಹಿರಿಯ ನಾಯಕರಿಗೆ ಯಾವ ರೀತಿಯ ಸಂದೇಶ ನೆನೆ ಗಮನಿಸಿದ್ರಿ? ರಾಧಾ ಮೋಹನ್ ಅವರು ಬಿಜೆಪಿ ಇನ್ಚಾರ್ಜ್, ನಿನ್ನೆ ರಾಜ್ಯಕ್ಕೆ ಬಂದಿದ್ರು, ಒಂದಷ್ಟು ಅಹವಾಲುಗಳನ್ನು ಸ್ವೀಕರಿಸಿ ಹೋಗಿದ್ದಾರೆ. ಹೈಕಮಾಂಡ್ ನಾಯಕರ ಮುಂದೆ ಅದನ್ನು ಇಡ್ತಾರಾ? ಕೋರ್ ಕಮಿಟಿ ಸಭೆಯಲ್ಲಿ ನಡೆದ ಚರ್ಚೆ ಏನು? ಕೋರ್ ಕಮಿಟಿ ಸಭೆಯ ಇನ್ಸೈಡ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಯಾವೆಲ್ಲ ಚರ್ಚೆ ಆಯಿತು, ಹಾಗೆ ಯಾರೆಲ್ಲ ಶಿಸ್ತು ಕ್ರಮ ಉಲ್ಲಂಘಿಸಿದ್ದಾರೆ, ಅವ್ರ ವಿರುದ್ಧವಾಗಿ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು, ಇದೆಲ್ಲದ್ರ ಬಗ್ಗೆ ಚರ್ಚೆ ಆಗಿದೆ. ಯಾರೇ ಶಿಸ್ತು ಉಲ್ಲಂಘಿಸಿದ್ರು ಕೂಡ ಕ್ರಮ ಆಗಬೇಕು. ಕೋರ್ ಕಮಿಟಿಯಲ್ಲಿ ಸದಾನಂದ ಗೌಡರು ಸಲಹೆ ಕೊಟ್ಟಿದ್ದಾರಂತೆ. ಕೊಡಲೇಬೇಕು. ಯಾಕಂದ್ರೆ ಸದಾನಂದ ಗೌಡರ ಬಗ್ಗೆ ಅಂತೂ ಯತ್ನಾಳ್ ಅವರು ಪುಂಖಾನುಪುಂಖವಾಗಿ ಮಾತನಾಡ್ಬಿಟ್ರು, ಮರ್ಯಾದೆ ಕಳಿಯೋ ಹಂಗೆ ಡೈರೆಕ್ಟಾಗಿ ಹೇಳಬೇಕು ಅಂದರೆ. ಯತ್ನಾಳ್ ರೇಣುಕಾಚಾರ್ಯ ಇಬ್ಬರಿಗೂ ಶಿಕ್ಷೆ ಆಗಲಿ ಅಂತ ಹೇಳಿದ್ರಂತೆ. ಬ್ಯಾಲೆನ್ಸ್ಡ್ ಮಾತನಾಡಿದ್ದಾರೆ. ರೇಣುಕಾಚಾರ್ಯ ಅವರು ಕೂಡ ಓಪನ್ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿದ್ದಾರೆ. ಅವ್ರಿಗೂ ಕಡಿವಾಣ ಬೀಳಲಿ, ಯತ್ನಾಳ್ ಅವ್ರಿಗೂ ಕಡಿವಾಣ ಬೀಳಲಿ ಅಂತ ಹೇಳಿ. ಶಾಸಕ ಯತ್ನಾಳ್ ಮಾತನಾಡಿದ್ದನ್ನು ಯಾರು ಕೂಡ ಒಪ್ಪೋದಿಲ್ಲ. ರೇಣುಕಾಚಾರ್ಯ ಕೂಡ ಬಹಿರಂಗವಾಗಿ ಹೇಳಿಕೆ ಕೊಡೋದನ್ನು